ಕಂಡು ಕೇಳರಿಯದ ರಾಬರಿಗೆ ಬೀದರ್ ಸಾಕ್ಷಿಯಾಗಿರುವಂಥದ್ದು. ನಿನ್ನೆ ಸಿನಿಮೀಯ ರೀತಿಯಲ್ಲಿ ದರೋಡೆಯನ್ನ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮುಂದುವರೆದಿದೆ. ಬೀದರ್ನಲ್ಲಿ ಬ್ಯಾಂಕ್ ಎಟಿಎಂ ಹಣ ದರೋಡೆ ಮತ್ತು ಶೂಟೌಟ್. ದರೋಡೆ ಮಾಡಿ ಹೈದರಾಬಾದ್ಗೆ ಎಸ್ಕೇಪ್ ಆಗಿದ್ದ ದರೋಡೆಕೋರರು ಬೈಕ್ನಲ್ಲಿಯೇ ಬೀದರ್ನಿಂದ ಹೈದರಾಬಾದ್ಗೆ ದರೋಡೆಕೋರರು ಜರ್ನಿ ಮಾಡಿದ್ದಾರೆ. ಬರೋಬ್ಬರಿ 160 ಕಿಲೋಮೀಟರ್ ಬೈಕ್ನಲ್ಲಿಯೇ ಹಣವನ್ನು ಸಾಗಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಸಿಸಿಟಿವಿ ದೃಶ್ಯ ಕೂಡ ಲಭ್ಯವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಈ ದರೋಡೆಕೋರರು ದರೋಡೆ ಮಾಡಿದ ನಂತರ ಹೇಗೆ ಹೈದರಾಬಾದ್ಗೆ ಹೋದ್ರು, ಅಲ್ಲಿ ಏನೇನೆಲ್ಲ ಮಾಡಿದ್ರು, ಹೇಗೆ ಹಣವನ್ನು ಸಾಗಿಸಿದ್ರು, ಯಾವ ಸೋಗಿನಲ್ಲಿ ಹೋದ್ರು, ಎಲ್ಲದಕ್ಕೂ ಕೂಡ ಈಗ ದೃಶ್ಯಾವಳಿಗಳು ಸಾಕ್ಷಿಯ ರೀತಿಯಲ್ಲಿ ಸಿಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅದೇ ಬೈಕು, ಇಬ್ಬರು ದರೋಡೆಕೋರರು ಸಂಪೂರ್ಣವಾಗಿ ಮುಖವನ್ನು ಮುಚ್ಚಿಕೊಂಡಿದ್ದಾರೆ, ಹಣವನ್ನು ಸಾಗಿಸ್ತಾ ಇರುವಂತಹ ದೃಶ್ಯ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮುಂಬದಿಯ ವೆಹಿಕಲ್ ಓಡಿಸ್ತಾ ಇರುವಂತಹ ವ್ಯಕ್ತಿ ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ, ಮುಂಬದಿಯಲ್ಲಿ ಬಾಕ್ಸ್ ಅನ್ನು ಇಟ್ಕೊಂಡಿದ್ದಾನೆ. ಅದೇ ಬಾಕ್ಸ್ನಲ್ಲಿಯೇ 93 ಲಕ್ಷ ರೂಪಾಯಿ ಹಣ ಇರುವಂಥದ್ದು. ಹಿಂಬದಿಯಲ್ಲಿದ್ದಿರುವಂತಹ ದರೋಡೆಕೋರ ತಲೆಗೆ ಹ್ಯಾಟನ್ನು ಹಾಕ್ಕೊಂಡಿದ್ದಾನೆ, ಮುಖಕ್ಕೆ ಮಾಸ್ಕ್ ಅನ್ನು ಹಾಕ್ಕೊಂಡಿದ್ದಾನೆ. ಇವರು ಬರೋಬ್ಬರಿ 160 ಕಿಲೋಮೀಟರ್ ಇದೇ ಬೈಕ್ನಲ್ಲಿಯೇ ತೆಲಂಗಾಣಕ್ಕೆ ಹೋಗಿದ್ದಾರೆ, ಹೈದರಾಬಾದ್ಗೆ ಹೋಗಿದ್ದಾರೆ. ಅಲ್ಲಿ ತಗಲಾಕೊಂಡಿರುವಂಥದ್ದು ಎಸ್ಕೇಪ್ ಆಗ್ತಾ ಇರುವಂತಹ CCTV ಫುಟೇಜನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ ಯಾವ ರೀತಿ ನಿರ್ಭೀತಿಯಿಂದ ಹೋಗ್ತಾ ಇದ್ದಾರೆ ಅವರು ಅಂತೇಳಿ. ಈ ಬಾಕ್ಸ್ ಗಮನಿಸ್ತಾ ಇದ್ದೀರಲ್ಲ, ಇದೇ ಬಾಕ್ಸ್ನಲ್ಲಿಯೇ 93 ಲಕ್ಷ ರೂಪಾಯಿ ಇರುವಂತಹದ್ದು ಹಾರ್ಡ್ ಕ್ಯಾಶ್. ATMಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಂತಹ ಹಣ ವೆಹಿಕಲ್ನಿಂದ ದರೋಡೆ ಮಾಡಿಕೊಂಡು ಅವರು ಪಾಸ್ ಆಗ್ತಾ ಇರುವಂತಹ CCTV ಫುಟೇಜನ್ನು ನೀವು ಗಮನಿಸ್ತಾ ಇದ್ದೀರಿ. ನೀಲಿ ಬಣ್ಣದ ಕ್ಯಾಪನ್ನು ಹಾಕ್ಕೊಂಡಿದ್ದಾನೆ ಹಿಂಬದಿ ಇರುವಂತಹ ದರೋಡೆಕೋರ. ಸಿಬ್ಬಂದಿಯನ್ನು ಹತ್ಯೆ ಮಾಡಿ 93 ಲಕ್ಷ ರೂಪಾಯಿ ವೆಹಿಕಲ್ನಲ್ಲಿದ್ದಂತಹ ವ್ಯಾನ್ನಲ್ಲಿದ್ದಂತಹ ಹಣವನ್ನು ಎಗರಿಸಿಕೊಂಡು ಹೇಗೆ ರಾಜಾರೋಷವಾಗಿ ಅವರು ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ಮೊದಲೇ ಇವರು ಪ್ಲಾನನ್ನು ಮಾಡಿಕೊಂಡಿದ್ರು, ಹೊಂಚನ್ನು ಹಾಕಿದ್ರು. ತಮ್ಮ ಪ್ಲಾನ್ ಎಕ್ಸಿಕ್ಯೂಟಿವ್ ಆಗ್ತಾ ಇದ್ದ ಹಾಗೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ದರೋಡೆ ಮತ್ತು ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇದೆಯಾ, ಹೇಗೆ ಅಂತ ಹೇಳಿ ಮಲ್ಲಿಕಾರ್ಜುನ್? ಖಂಡಿತ ಪ್ರೇಮ್, ಏನು ಒಂದು ಬೀದರ್ನ ಮರ್ಡರ್ ಮತ್ತು ಏನೋ ದರೋಡೆ ಕೇಸ್ ಇದೆ, ನಿಜಕ್ಕೂ ರಾಜ್ಯಾದ್ಯಂತ ಈಗ ಸಂಚಲನ ಮೂಡಿಸ್ತಿರುವಂಥದ್ದು. ಯಾಕಂದರೆ ಜನರು ಕೂಡ ಬೀದರ್ ಸೇರಿದಂತೆ ರಾಜ್ಯಾದ್ಯಂತ ಬೆಚ್ಚಿ ಬಿದ್ದಿರುವಂಥ ಈ ಒಂದು ದರೋಡೆ, ಯಾಕಂದರೆ ಬೀದರ್ ಇತಿಹಾಸದಲ್ಲೇ ಮೊದಲ ಬಾರಿ ಆಗಿರುವಂಥದ್ದು ಈ ರೀತಿ. ಹಾಗಾಗಿ ಒಂದು ರೀತಿಯ ಪಬ್ಲಿಕ್ ಟಿವಿ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು, ಅಂದರೆ ಯಾವ ರೀತಿ ಬೀದರ್ ಟು ಹೈದರಾಬಾದು ಹೋಗಿದ್ದಾರೆ ಅವರು ಬೈಕ್ ಮೇಲೆ, ಅದು ಇಂಚಿಂಚು ಮಾಹಿತಿಯನ್ನು CCTV ಎಕ್ಸ್ಕ್ಲೂಸಿವ್ ದೃಶ್ಯಗಳೊಂದಿಗೆ ಒಂದು ಏನು ಬಹಿರಂಗಪಡಿಸ್ತಾ ಇರುವಂಥದ್ದು ನಾವೀಗ ತೋರಿಸ್ತೀನಿ ಪ್ರೇಮ್. ಇದೇ ಒಂದು ಏನು ರಸ್ತೆ, ಅಂದರೆ ಪ್ರಮುಖವಾಗಿ ಇವರ ವೃತ್ತ ಇದೆ, ಕನ್ನಡ ರಂಬೆ ವೃತ್ತ ಇದು. ಈ ವೃತ್ತದಲ್ಲಿ ಅಂದರೆ ಪ್ರಮುಖವಾಗಿ SBI ಬ್ಯಾಂಕ್ ಇಲ್ಲಿಂದ ಒಂದು ಏನೋ ಒಂದು DC ಆಫೀಸ್ ಬಾಜು ಇದೆ. ಆ DC ಆಫೀಸ್ ಬಾಜುಯಿಂದ ಈ ರೋಡ್ ಏನಿದೆ, ಈ ರೋಡಿಂದ ಏನು ಕದಿಮರು ಪೆಟ್ಟಿಗೆ ಎತ್ಕೊಂಡು ಬಂದಿರುವಂಥದ್ದು CCTVಯಲ್ಲಿ ವಿಜುವಲ್ಸ್ ಏನು ಗಮನಿಸ್ತಾ ಇದ್ದೀರಿ, ಆ ಒಂದು CCTV ಫುಟೇಜ್, ಈ ಒಂದು ದೃಶ್ಯಾವಳಿ ಅಂದರೆ ಈ ರೋಡಲ್ಲೇ ಈ ವೃತ್ತದ ಮೂಲಕ ಹಾದು ಹೋಗಿ ಆ ಮುಂದೆ ಇರ್ತಕ್ಕಂಥ ಏನು ಒಂದು ಅರಳೆಯ ವೃತ್ತ ಇದೆ, ಆ ಅರಳೆಯ ವೃತ್ತಕ್ಕೆ ಹೋಗುವಂಥ ದೃಶ್ಯ, ಆ ದೃಶ್ಯದ ಒಂದು CCTV ಫುಟೇಜ್ ಈಗ ನೀವು ನೋಡ್ತಾ ಇರುವಂಥ ಎಷ್ಟು ದೃಶ್ಯಗಳು. ಆ ಮುಂದೆ ಪೆಟ್ಟಿಗೆ ಇಟ್ಕೊಂಡು ಒಂದು ರೀತಿಯ ಮುಖ ಮುಚ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಯಾವ ರೀತಿ ಒಂದು ಪ್ಲ್ಯಾನ್ ಮಾಡಿ ಪ್ರೀ ಪ್ಲ್ಯಾನ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ನೋಡ್ಬೋದು ನೀವು ದೃಶ್ಯಗಳಲ್ಲಿ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ತನಿಖೆ ಆಯಾಮದಲ್ಲೂ ತನಿಖೆ ಮಾಡ್ತಿರುವಂಥದ್ದು. ಈಗಾಗಲೇ ಆರೋಪಿಗಳು ಕೂಡ ಹೈದರಾಬಾದ್ ಏನು ಈಗ ಅಲ್ಲಿ ಅರೆಸ್ಟ್ ಮಾಡಿರುವಂಥದ್ದು. ಆದರೆ ಬೀದರ್ ಪೊಲೀಸರು ಕೂಡ ಪ್ರತಿಯೊಂದೂ ಇಂಚಿಂಚು ಮಾಹಿತಿಯನ್ನು CCTV ಫುಟೇಜನ್ನು ಕಲೆ ಹಾಕಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು, ಯಾವ ರೀತಿ ಎಕ್ಸಿಕ್ಯೂಟಿವ್ ಮಾಡಿದ್ರು, ಯಾವ ರೀತಿ ಅಂದರೆ ಬೀದರ್ ಟು ಯಾವ ರೀತಿ ಜರ್ನಿ ಹೋಗಿದ್ರು ಅವರು, ಅವೆಲ್ಲವನ್ನು ಈಗ ಪ್ರತಿಯೊಂದನ್ನು ಮಾಡಿದ್ದಾರೆ. ಇವತ್ತು IGP ಕೂಡ ಅಂದರೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಹೀಗಾಗಿ ಒಂದು ರೀತಿಯ ಒಂದು ಖತರ್ನಾಕ್ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಈ ಒಂದು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ಇದು ಮಾಡಿ ಈಗ ಬೀದರಿಗೆ ಆರೋಪಿಗಳು ಕರೆತರುವಂಥ ಸಾಧ್ಯತೆ ಇದೆ ಪ್ರೇಮ್.